ಮಕ್ಕಳ ಹಿಂದಿನ ಕ್ಲಾಸ್ನಲ್ಲಿ ನಾವೇನು ಮಾಡಿದ್ದೋ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಟೈಪ್ ಆಫ್ ಸ್ಪೀಡ್, ವೆಲಾಸಿಟಿ ಅಂಡ್ ಆಕ್ಸಲರೇಷನ್. ಇವತ್ತಿನ ಕ್ಲಾಸ್ನಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ನೇಚರ್ ಆಫ್ ಮೋಷನ್. ಅಂದರೆ ಒಂದು ಬಾಡಿ ಯಾವ ಥರ ಮೂವ್ ಆಗ್ತಾ ಇದೆ, ಯೂನಿಫಾರ್ಮ್ ಆಗಿ ಮೂವ್ ಆಗ್ತಾ ಇದೆಯಾ, ನಾನ್ ಯೂನಿಫಾರ್ಮ್ ಆಗಿ ಮೂವ್ ಆಗ್ತಾ ಇದೆಯಾ, ಇನ್ಕ್ರೀಸಿಂಗ್ ಆಗಿ ಮೂವ್ ಆಗ್ತಾ ಇದೆಯಾ ಅಥವಾ ಡಿಕ್ರೀಸಿಂಗ್ ಆಕ್ಸಲರೇಷನಲ್ಲಿ ಮೂವ್ ಆಗ್ತಾ ಇದೆಯಾ ಅಂತ ಕಂಡುಹಿಡಿಯೋಕ್ಕೋಸ್ಕರ ಅಥವಾ ರೆಪ್ರೆಸೆಂಟ್ ಮಾಡೋಕ್ಕೋಸ್ಕರ ವಿ ವಿಲ್ ಯೂಸ್ ಗ್ರಾಫ್ಸ್. ಹಂಗಾದರೆ ಈ ಗ್ರಾಫ್ಸಲ್ಲಿ ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ ದೇರ್ ಆರ್ 2 ಟೈಪ್ಸ್ ಆಫ್ ಗ್ರಾಫ್ಸ್. ಯಾವ್ಯಾವುದು ಅಂದರೆ ಒಂದು ಪೊಸಿಷನ್ ಟೈಮ್ ಗ್ರಾಫ್ and the next one is velocity time graph. ಅಂದರೆ the name itself suggests that ಪೊಸಿಷನ್ ಮತ್ತು ಟೈಮ್ ನಡುವೆ ಪ್ಲಾಟ್ ಮಾಡೋ ಗ್ರಾಫನ್ನ ನಾವು ಪೊಸಿಷನ್ ಟೈಮ್ ಗ್ರಾಫ್ ಅಂತ ಕರಿತೀವಿ. ವೆಲಾಸಿಟಿ ಮತ್ತು ಟೈಮ್ ನಡುವೆ ಪ್ಲಾಟ್ ಮಾಡೋ ಗ್ರಾಫನ್ನ ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಕರಿತೀವಿ. ಫಸ್ಟ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಪೊಸಿಷನ್ ಟೈಮ್ ಗ್ರಾಫ್. ಹಂಗಾರೆ ಏನು ಪೊಸಿಷನ್ ಟೈಮ್ ಗ್ರಾಫ್ ಅಂದರೆ ಏನು? ಸಿಂಪಲ್, ದ ಗ್ರಾಫ್ ಒಬ್ಟೈನಿಂಗ್ ಬೈ ಪ್ಲಾಟಿಂಗ್ ಪೊಸಿಷನ್ ವರ್ಸಸ್ ಟೈಮ್. ಅಂದರೆ ಒಂದು ಗ್ರಾಫನ್ನು ತಗೊಳ್ಳೋದಾದರೆ 2 ಆ್ಯಕ್ಸಿಸನ್ನು ತಗೋತೀವಿ, ಆಯಿತಾ, ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ವೈ ಆ್ಯಕ್ಸಿಸ್, ಆ್ಯಂಡ್ ದ ಟೈಮ್ ಈಸ್ ಟೇಕನ್ ಅಲಾಂಗ್ ದಿ ಎಕ್ಸ್ ಆ್ಯಕ್ಸಿಸ್ ಆ್ಯಂಡ್ ದ ಪೊಸಿಷನ್ ಈಸ್ ಟೇಕನ್ ಅಲಾಂಗ್ ದಿ ವೈ ಆ್ಯಕ್ಸಿಸ್. ಅಂದರೆ ಪೊಸಿಷನನ್ನು ವೈ ಆ್ಯಕ್ಸಿಸ್ನಲ್ಲಿ, ಟೈಮನ್ನು ಎಕ್ಸ್ ಆ್ಯಕ್ಸಿಸ್ನಲ್ಲಿ ಪ್ಲಾಟ್ ಮಾಡಿದ್ರೆ ಈ ಥರದ ಗ್ರಾಫನ್ನ ನಾವೇನಂತ ಕರಿತೀವಿ? ಪೊಸಿಷನ್ ಟೈಮ್ ಗ್ರಾಫ್ ಅಂತ ಕರಿತೀವಿ. ಹಂಗಾದರೆ ಈ ಪೊಸಿಷನ್ ಟೈಮ್ ಗ್ರಾಫಲ್ಲಿ ಹೌ ಕ್ಯಾನ್ ವಿ ರೆಪ್ರೆಸೆಂಟ್ ದ ಟೈಪ್ ಆಫ್ ಮೋಷನ್ ಆಫ್ ಎ ಪಾರ್ಟಿಕಲ್ ಆರ್ ಎನ್ ಆಬ್ಜೆಕ್ಟ್ ಅನ್ನೋದನ್ನು ಇಂಪಾರ್ಟೆಂಟ್ ಇಲ್ಲಿ. ಓಕೆನಾ? Again they will ask for to write or draw one graph for a body moving with certain ಯೂನಿಫಾರ್ಮ್ ಆಗಾದರೂ ಆಗಿರ್ಬೋದು, ನಾನ್ ಯೂನಿಫಾರ್ಮ್ ಆದರೂ ಆಗಿರ್ಬೋದು, ಅಥವಾ ಬೇರೆ ಯಾವ ಥರ ಮೂವ್ ಆಗ್ತಾ ಇದೆ ಅನ್ನೋದನ್ನು ಹೇಳ್ತಾನೆ ಅವನು. ನೀವು ಗ್ರಾಫನ್ನ ಬರಿಬೇಕಾಗುತ್ತೆ. 1 ಮಾರ್ಕ್ಸ್ಗೆ ಕ್ವಶನ್ ಅರೈಸ್ ಆಗ್ತಾನೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಎ ಬಾಡಿ ಅಟ್ ರೆಸ್ಟ್, ಅದಕ್ಕೆ ನೀವು ಪೊಸಿಷನ್ ಟೈಮ್ ಗ್ರಾಫನ್ನ ಬರೀರಿ ಅಂತ ಕೇಳೋದಾದರೆ ಫಸ್ಟ್ ಒನ್. ಈಗ ಒಂದು ಪೊಸಿಷನ್ ಟೈಮ್ ಗ್ರಾಫ್ ಅಂದರೆ ಫಸ್ಟ್ ಯು ಹ್ಯಾವ್ ಟು ರೆಪ್ರೆಸೆಂಟ್ ಎಕ್ಸ್ ಆ್ಯಕ್ಸಿಸ್ನಲ್ಲಿ ನೀವೇನು ತಗೋಬೇಕು? ಟೈಮನ್ನು ತಗೋಬೇಕು. ಆ್ಯಂಡ್ ವೈ ಆ್ಯಕ್ಸಿಸ್ನಲ್ಲಿ ನೀವೇನನ್ನು ತಗೋಬೇಕು? ಪೊಸಿಷನನ್ನು ತಗೋಬೇಕು. ಇದನ್ನು ಕಂಪಲ್ಸರಿಯಾಗಿ ಬರೀಲೇಬೇಕು ನೀವು. ಪೊಸಿಷನನ್ನು ಒಂದೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಎಕ್ಸ್ ಅಂತ ರೆಪ್ರೆಸೆಂಟ್ ಮಾಡಿರ್ತಾರೆ, ಇನ್ನೊಂದು ಟೆಕ್ಸ್ಟ್ ಬುಕ್ಕಲ್ಲಿ ವೈ ಅಂತ ರೆಪ್ರೆಸೆಂಟ್ ಮಾಡಿರ್ತಾರೆ. ಯಾವುದಾದ್ರೂ ಆಗಿರ್ಬೋದು, ನಾವೇನು ಅನ್ಕೋತೀವಿ ಆ ಥರ ಇರುತ್ತಷ್ಟೇ. ಓಕೆನಾ? ರೈಟ್. ರೆಸ್ಟ್ ಅಂದರೆ ಏನು? ಇಟ್ ಈಸ್ ಕಾನ್ಸ್ಟೆಂಟ್, ಅಂದರೆ ಮೂವ್ ಆಗ್ತಾ ಇಲ್ಲ. ಮೂವ್ ಆಗ್ತಾ ಇಲ್ಲ ಅಂದರೆ ಏನಾಗ್ತಾ ಇರುತ್ತೆ? ಪೊಸಿಷನ್ ಈಸ್ ಫಿಕ್ಸ್ಡ್. ಅಂದರೆ ಯಾವ ಪಾಯಿಂಟಲ್ಲಿ ಇರುತ್ತೋ ಪೊಸಿಷನು ಅದೇ ಪಾಯಿಂಟಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿತ್ತು ಪೊಸಿಷನು ವೆನ್ ಟೈಮ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಟೈಮ್ 1 ಆದಾಗಲೂ ಇದೇ ಥರ ಇರುತ್ತೆ. ಅಬ್ಸರ್ವ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ದಿಸ್ ಈಸ್ ದ ವೈ ಆ್ಯಕ್ಸಿಸ್ ಅಂತ ಅಂದ್ಕೊಂಡ್ರೆ ಇದನ್ನು 0,1 ಅಂತ ಬರಿಬೋದಾ? ಇದನ್ನು 0,2 ಅಂತ ಬರಿಬೋದಾ? ಹಂಗಾರೆ ಎಗೈನ್ 1 2 3 4 ಅಂತ ಇಲ್ಲ ಅಂದ್ಕೊಂಡ್ರೆ 1 2 3 4 ಅಂತ ಅಂದ್ಕೊಂಡ್ರೆ ಈ ಪಾಯಿಂಟ್ ಏನಂತ ಆಗುತ್ತೆ? ಫಸ್ಟು ಎಕ್ಸ್ ಕೋಆರ್ಡಿನೇಟ್ ಎಷ್ಟು? 1. ವೈ ಕೋಆರ್ಡಿನೇಟ್ ಎಷ್ಟು? 1. ಅಲ್ಲಿಗೆ 1,2ನಾ? ಎಗೈನ್ ಈ ಪಾಯಿಂಟನ್ನು ಬರೆಯೋದಾದರೆ 2,2ನಾ? ಈ ಪಾಯಿಂಟನ್ನು ಬರೆಯೋದಾದರೆ 3,2ನಾ? ಎಗೈನ್ ಈ ಪಾಯಿಂಟನ್ನು ಬರೆಯೋದಾದರೆ 4,2ನಾ? ಅಬ್ಸರ್ವ್ ಮಾಡಿ, ದ ವೈ ಕೋಆರ್ಡಿನೇಟ್ ಈಸ್ ಕೀಪಿಂಗ್ ಕಾನ್ಸ್ಟೆಂಟ್. ಅಂದರೆ ಅರ್ಥ ವೈ ಕೋಆರ್ಡಿನೇಟಲ್ಲಿ ಏನು ತೊಗೊಂಡಿದ್ದೀವಿ? ಪೊಸಿಷನನ್ನು ತೊಗೊಂಡಿದ್ದೀವಿ. ಪೊಸಿಷನ್ ಏನಾಗ್ತಾ ಇದೆ? ಕಾನ್ಸ್ಟೆಂಟ್ ಇದೆ. ಪೊಸಿಷನ್ ಕಾನ್ಸ್ಟೆಂಟ್ ಆಗಿದೆ ಅಂದರೆ ಪೊಸಿಷನ್ ಫಿಕ್ಸ್ಡಾ? ಪೊಸಿಷನ್ ಚೇಂಜ್ ಆಗ್ತಾ ಇಲ್ಲ. ಪೊಸಿಷನ್ ಚೇಂಜ್ ಆಗ್ತಾ ಇಲ್ಲ ಅಂದಮೇಲೆ ದ ಬಾಡಿ ಈಸ್ ಅಟ್ ರೆಸ್ಟ್ ಅಲ್ವಾ? ದಿಸ್ ಈಸ್ ದ ಪೊಸಿಷನ್ ಟೈಮ್ ಗ್ರಾಫ್ ಫಾರ್ ಅ ಪಾರ್ಟಿಕಲ್ ವಿಚ್ ಈಸ್ ಅಟ್ ರೆಸ್ಟ್. ಅಂದರೆ ರೆಸ್ಟ್ ಅಂದರೆ ಮೇಜರಾಗಿ ನಮ್ಗೆ ಫಸ್ಟು ಹೊಳಿಬೇಕಾಗಿರೋದೇನು? ದ ಪೊಸಿಷನ್ ಆಫ್ ಆನ್ ಆಬ್ಜೆಕ್ಟ್ ಮಸ್ಟ್ ಬಿ ಕಾನ್ಸ್ಟೆಂಟ್, ಇಟ್ ಶುಡ್ ನಾಟ್ ಮೂವ್ ಅನ್ನೋದು ಗೊತ್ತಾಗಬೇಕು. ಎರಡನೇದು, ಇಟ್ಸ್ ಮೂವಿಂಗ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಆರ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ ಅಂದ್ರೂ ಒಂದೇ, ಯೂನಿಫಾರ್ಮ್ ಸ್ಪೀಡ್ ಅಂದ್ರೂ ಒಂದೇನೆ. ಓಕೆನಾ? ಯೂನಿಫಾರ್ಮ್ ಸ್ಪೀಡ್ ಅಂದರೆ ನಾನು ನಿನ್ನೆ ಡೆಫಿನೇಷನ್ ಹೇಳಿದ್ದೆ. ಏನಂತ? ಈಕ್ವಲ್ ಡಿಸ್ಟೆನ್ಸನ್ನು ಈಕ್ವಲ್ ಇಂಟರ್ವಲ್ ಆಫ್ ಟೈಮಲ್ಲಿ ಕವರ್ ಮಾಡಬೇಕು, ಈಕ್ವಲ್ ಟೈಮ್ನಲ್ಲಿ ಕವರ್ ಮಾಡಬೇಕು. ಯಾವ ಥರ ನೋಡೋಣ. ಫಾರ್ ಎಕ್ಸಾಂಪಲ್, ಲೆಟ್ ವಿ ಚೂಸ್ ಪೊಸಿಷನ್ ಟೈಮ್ ಗ್ರಾಫನ್ನು ಬರೆಯೋದಾದರೆ ಪೊಸಿಷನ್ ಅಲಾಂಗ್ ವೈ ಆಕ್ಸಿಸ್, ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್. ಈಗ ಒಂದು ಗ್ರಾಫನ್ನು ಬರಿತೀನಿ ನೋಡಿ. ಲುಕ್ ಹಿಯರ್, ವಾಟ್ ಇಸ್ ದಿಸ್ ಪೊಸಿಷನ್? ಈ ಪಾಯಿಂಟನ್ನು ಕರೆಯೋದಾದ್ರೆ ಯಾವ ಥರ ಬರೀಬೋದು? ಇದನ್ನ 0,0 ಅಂತ ಬರಿಬೋದಾ? ಅಗೇನ್ ದಿಸ್ ಪಾಯಿಂಟನ್ನು ಬರೆಯೋದಾದರೆ 1,1 ಅಂತ ಬರಿಬೋದಾ?
ಅಗೈನ್ ದಿಸ್ ಪಾಯಿಂಟ್ ಅನ್ನ ಬರೆಯೋದಾದ್ರೆ 2,2 ಅಂತ ಬರೀಬೋದಾ? ಈ ಪಾಯಿಂಟ್ ಅನ್ನ ಬರೆಯೋದಾದ್ರೆ 3,3 ಅಂತ ಬರೀಬೋದಾ? ಲುಕಿಯ ಟೈಮ್ 1 ಇದ್ದಿದ್ದು 2 ಆಯ್ತು. ಅಗೈನ್ ಪೊಸಿಷನ್ 1 ಇದ್ದಿದ್ದು 2 ಆಯ್ತು. 0 ಇದ್ದಾಗ 0ನೇ ಇದೆ. 0 ಇಂದ ಟೈಮ್ 1 ಜಾಸ್ತಿ ಆಗ್ತಾ ಇದ್ದಂಗೆ ಪೊಸಿಷನ್ 1 ಜಾಸ್ತಿ ಆಗ್ತಾ ಇದೆ. ಅಗೈನ್ 1 ಇಂದ 2 ಆದಂಗೆ 1 ಇಂದ 2 ಆಗ್ತಾ ಇದೆ. ಅಗೈನ್ ಟೈಮ್ 2 to 3 ಆದಂಗೆ ಪೊಸಿಷನ್ 2 to 3 ಆಗ್ತಾ ಇದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಟೈಮ್ ಇಸ್ ಚೇಂಜಿಂಗ್ ಬೈ ಅ ಫ್ಯಾಕ್ಟರ್ ಆಫ್ 1 ಸೆಕೆಂಡ್. ಓಕೆನಾ? ಟೈಮು 1 ಸೆಕೆಂಡ್ ಅಷ್ಟು ಚೇಂಜ್ ಆಗ್ತಾ ಇದೆ. ಅಂಡ್ ದ ಪೊಸಿಷನ್ ಇಸ್ ಆಲ್ಸೋ ಚೇಂಜಿಂಗ್ ಬೈ ಅ ಫ್ಯಾಕ್ಟರ್ ಆಫ್ 1 ಮೀಟರ್ ಆರ್ 1 ಸೆಂಟಿಮೀಟರ್. ವಾಟ್ ವಿ ಹ್ಯಾವ್ ಚೂಸನ್. ಇದನ್ನ ಮೀಟರ್ ಅಲ್ಲಿ ತಗೊಂಡಿದ್ರೆ ಮೀಟ್ರು, ಇದನ್ನ ನಾವು ಸೆಕೆಂಡ್ ಅಲ್ಲಿ ತಗೊಂಡಿದ್ರೆ ಸೆಕೆಂಡ್. ಓಕೆನಾ? ರೈಟ್. ಹಂಗಾದ್ರೆ ಈಕ್ವಲ್ ಇಂಟರ್ವಲ್ ಆಫ್ ಟೈಮ್ ಅಲ್ಲಿ ಈಕ್ವಲ್ ಆಗಿ ಚೇಂಜ್ ಆಗ್ತಾ ಇದೆ. ಹೆನ್ಸ್ ಇಟ್ ಇಸ್ ಸೋ ಕಾಲ್ಡ್. ಅದನ್ನ ನಾವೇನಂತ ಕರಿತೀವಿ? ಯೂನಿಫಾರ್ಮ್ ಮೋಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಂಡ್ ಈಗ ಮೂರನೇ ಗ್ರಾಫ್ ಅನ್ನ ಬರೆಯೋದಾದ್ರೆ ಲೆಟ್ ವಿ ಚೂಸ್ ದ ನಾನ್ ಯೂನಿಫಾರ್ಮ್ ಮೋಷನ್. ಲುಕ್ ಹಿಯರ್, x axis, y axis, and time is taken along the x axis and position is taken along the y axis. Right? ಹಂಗಾದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಗ್ರಾಫ್ ಅನ್ನ ಬರೀತೀನಿ ನಾನೀಗ. ಅಬ್ಸರ್ವ್ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ. ಈಗ ದ ಪೊಸಿಷನ್ ಈಸ್ ಫಾರ್ ಎಕ್ಸಾಂಪಲ್ ದಿಸ್ ಇಸ್ 1, this is 2, this is 3, this is 4, this is 5, this is 6, and 1, 2, 3, 4, 5. ಒಂದು ಗ್ರಾಫನ್ನ ಬರೆಯೋದಾದ್ರೆ ಅಬ್ಸರ್ವ್ ಮಾಡಿ. ಲೋಕಿಯ ಈ ತರ ಬರೆಯೋದಾದ್ರೆ ಈ ಪಾಯಿಂಟನ್ನು ಯಾವ ತರ ಬರೀಬೋದಪ್ಪ? ಫಸ್ಟ್ ಎಕ್ಸ್ ಕೋಆರ್ಡಿನೇಟ್ ಎಷ್ಟು? 2. ವೈ ಕೋಆರ್ಡಿನೇಟ್ ಎಷ್ಟು? 1. ಅಗೈನ್ ಈ ಪಾಯಿಂಟನ್ನು ಬರೆಯೋದಾದ್ರೆ ಎಕ್ಸ್ ಕೋಆರ್ಡಿನೇಟ್ ಎಷ್ಟು? 4. ವೈ ಕೋಆರ್ಡಿನೇಟ್ ಎಷ್ಟು? 2. ಅಗೈನ್ ಈ ಪಾಯಿಂಟನ್ನು ಬರೆಯೋದಾದ್ರೆ ಎಕ್ಸ್ ಕೋಆರ್ಡಿನೇಟ್ ಎಷ್ಟು? 5. ವೈ ಕೋಆರ್ಡಿನೇಟ್ ಎಷ್ಟು? 3. ಅಗೈನ್ ಈ ಪಾಯಿಂಟ್ ಅನ್ನ ಬರೆಯೋದಾದ್ರೆ ಯಾವ ತರ ಬರೀಬಹುದು? ಎಕ್ಸ್ ಕೋಆರ್ಡಿನೇಟ್ ಎಷ್ಟು? 6. ವೈ ಕೋಆರ್ಡಿನೇಟ್ ಎಷ್ಟು? 4. ಲುಕಿಯ ಇಲ್ಲಿಂದ ಇಲ್ಲಿಗೆ ಎಕ್ಸ್ ಕೋಆರ್ಡಿನೇಟ್ ಎಷ್ಟು ಚೇಂಜ್ ಆಗ್ತಾ ಇದೆ? ದೇರ್ ಇಸ್ ಎ ಇನ್ಕ್ರೀಸ್ ಆಫ್ ಎಕ್ಸ್ ಕೋಆರ್ಡಿನೇಟ್ ಬೈ 2 ಸೆಕೆಂಡ್. ಎಕ್ಸ್ ಕೋಆರ್ಡಿನೇಟ್ 2 ಸೆಕೆಂಡ್ ಯಾಕೆ ತಗೋತಾ ಇದೀನಿ ಅಂದ್ರೆ, ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಟೈಮನ್ನ ಸೆಕೆಂಡ್ ಅಲ್ಲಿ ಮೆಜರ್ ಮಾಡ್ತೀವಿ. 2 ಸೆಕೆಂಡ್ ಜಾಸ್ತಿ ಆಗ್ತಾ ಇದೆ. ಪೊಸಿಷನ್ ಎಷ್ಟು ಚೇಂಜ್ ಆಗ್ತಾ ಇದೆ? ದೇರ್ ಇಸ್ ಎ ಇನ್ಕ್ರೀಸ್ ಇನ್ ದ ಸ್ಪೀಡ್ ಆರ್ ಪೊಸಿಷನ್ ಆಫ್ ಎ ಪಾರ್ಟಿಕಲ್ ಬೈ 1 ಮೀಟರ್. Again look here, there is a increase in the time of by 1 second and there is a increase in the distance by 1 meter itself. ಅಂದ್ರೆ unequal ಆಗೋಯ್ತಾ? This type of motion is called non-uniform motion ಅಂತ ಕರಿತೀವಿ. And non-uniform ಜೊತೆಗೆ there is a increase in the velocity. This is the graph of position time which is representing the non-uniform motion in which the velocity is increasing. ಇಲ್ಲಿ ವೆಲಾಸಿಟಿ ಏನಾಗ್ತಾ ಇದೆ? ಇನ್ಕ್ರೀಸ್ ಆಗ್ತಾ ಇದೆ. ಗಾಟ್ ಇಟ್? ಅದೇ ಒಂದು ಡಿಕ್ರೀಸಿಂಗ್ ಕರ್ವ್ ಅನ್ನ ಬರೆಯೋದಾದ್ರೆ, ಅಗೈನ್ ಈ ತರ ಒಂದು ಕರ್ವ್ ಅನ್ನ ಬರೆಯೋದಾದ್ರೆ, ಲುಕ್ ಹಿಯರ್, ದಿಸ್ ಈಸ್ ಎ ನಾನ್ ಯೂನಿಫಾರ್ಮ್ ಗ್ರಾಫ್ ಫಾರ್ ಡಿಕ್ರೀಸಿಂಗ್ ವೆಲಾಸಿಟಿ. ವೆಲಾಸಿಟಿ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಸಿಂಪಲ್ ಆಗಿ ನೀವು ಇಲ್ಲಿ ಒಂದು ಟೆಕ್ನಿಕ್ ಅನ್ನ ಹೇಳೋದಾದ್ರೆ, ಸ್ಟ್ರೈಟ್ ಲೈನ್ ಆಗಿದ್ರೆ ಯೂನಿಫಾರ್ಮ್, ಕರ್ವ್ ಶೇಪ್ ಅಲ್ಲಿ ಇದ್ರೆ ನಾನ್ ಯೂನಿಫಾರ್ಮ್. ಹಂಗಾರೆ ಒಂದು ಉದಾಹರಣೆ ಕೊಡೋದಾದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಈಸ್ ಎ ಪೊಸಿಷನ್ ಟೈಮ್ ಗ್ರಾಫ್. ಈ ತರ ಇತ್ತು. ಅಗೈನ್ ದಿಸ್ ಈಸ್ ರೆಪ್ರೆಸೆಂಟಿಂಗ್ ದ ಸ್ಟ್ರೈಟ್ ಲೈನ್ ಗ್ರಾಫ್. ಓಕೆನಾ? ಹಂಗಾರೆ ಇದು ನಾನ್ ಯೂನಿಫಾರ್ಮ? ಡೆಫಿನೆಟ್ಲಿ ಇಟ್ ಈಸ್ ಎ ಯೂನಿಫಾರ್ಮ್ ಮೋಷನ್, ಬಟ್ ಇನ್ ದ ಡಿಕ್ರೀಸಿಂಗ್ ಮ್ಯಾನರ್. ಡಿಕ್ರೀಸ್ ಆಗ್ತಾ ಇದೆ ಅಷ್ಟೇ. ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಯಾಕೆ? ಇಲ್ಲಿ ಸ್ಟ್ರೈಟ್ ಲೈನ್ ಇದೆ. ಹಂಗಾರೆ ಇವೆರಡು ಯೂನಿಫಾರ್ಮ್ ಗ್ರಾಫ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಇನ್ಕ್ರೀಸಿಂಗ್ ವೆಲಾಸಿಟಿ, ಇಲ್ಲಿ ಡಿಕ್ರೀಸಿಂಗ್ ವೆಲಾಸಿಟಿ. ಇಲ್ಲಿ ವೆಲಾಸಿಟಿನ ಯಾಕೆ ತಗೋತಾ ಇದೀವಿ ಅಂದ್ರೆ, ಪೊಸಿಷನ್ ಅಂದ್ರೆ ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್ ಅಂದ್ರೆ ಟೈಮ್. ಅಲ್ಲಿಗೆ ಪೊಸಿಷನ್ ಬೈ ಟೈಮ್ ಟೇಕನ್ ಇಸ್ ಈಕ್ವಲ್ ಟು ವೆಲಾಸಿಟಿ ಸಿಗುತ್ತೆ ನಮ್ಗೆ. ಹಂಗಾರೆ ಪೊಸಿಷನ್ ಟೈಮ್ ಗ್ರಾಫ್ ಅಲ್ಲಿ ನಮ್ಗೆ ಸಿಗಂತದೇನು? ವೆಲಾಸಿಟಿ. ಗಾಟ್ ಇಟ್? ಯಾಕೆ? ಪೊಸಿಷನ್ ಬೈ ಟೈಮ್ ಟೇಕನ್ ಇಸ್ ಈಕ್ವಲ್ ಟು ವೆಲಾಸಿಟಿ. ರೈಟ್? ಹಂಗಾರೆ ಇದು ಯಾವ ಗ್ರಾಫ್ ಇದು? ದಿಸ್ ಇಸ್ ದ ಗ್ರಾಫ್ ಫಾರ್ ಎ ಪಾರ್ಟಿಕಲ್ ಅಟ್ ರೆಸ್ಟ್. ದಿಸ್ ಇಸ್ ದ ಗ್ರಾಫ್ ಫಾರ್ ಎ ಪಾರ್ಟಿಕಲ್ ವಿಚ್ ಇಸ್ ಮೂವಿಂಗ್ ಇನ್ ಯೂನಿಫಾರ್ಮ್ ಮೋಷನ್ with increasing velocity. This is the graph for the uniform motion. Again it is a uniform motion but decreasing velocity. But iveradu it is for the non uniform motion, increasing and decreasing. ಈ 5 ಗ್ರಾಫ್ ಗಳನ್ನ ನೋಡ್ಕೊಂಡಿರಿ ಸಾಕು.
ಸೇಮ್ ಗ್ರಾಫ್ ಬರುತ್ತೆ, ಬಟ್ ಇಲ್ಲಿ ವೆಲಾಸಿಟಿಲಿ ಹೇಳ್ತಾ ಇದೀವಿ, ಅಲ್ಲಿ ಆಕ್ಸಲರೇಷನ್ ಬರುತ್ತೆ. ಫೈನ್. ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್, ಅಗೈನ್ ಬೋತ್ ಆರ್ ಯೂನಿಫಾರ್ಮ್. ಅಗೈನ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಬೋತ್ ಆರ್ ನಾನ್ ಯೂನಿಫಾರ್ಮ್. ಕರ್ವ್ ಬಂದ್ರೆ ನಾನ್ ಯೂನಿಫಾರ್ಮ್, ಸ್ಟ್ರೈಟ್ ಲೈನ್ ಬಂದ್ರೆ ಯೂನಿಫಾರ್ಮ್ ಅಂತ ಕರಿತೀವಿ. ರೈಟ್. ಅಗೈನ್ ಈಗ ಏನ್ ಮಾಡೋಣ, ಲೆಟ್ ವಿ ಸ್ಕಿಪ್ ಇನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಆರ್ ನೆಕ್ಸ್ಟ್ ಗ್ರಾಫ್. ಓಕೆನಾ? ವಾಟ್ ಈಸ್ ದ ಅನದರ್ ಗ್ರಾಫ್? ಇನ್ನೊಂದು ಗ್ರಾಫ್ ಯಾವ್ದಿದೆ? ವೆಲಾಸಿಟಿ ಟೈಮ್ ಗ್ರಾಫ್ ಇದೆ. ಅಂದ್ರೆ ಸೋ ಸಿಂಪಲ್, ಇಟ್ ಈಸ್ ದ ಗ್ರಾಫ್ obtained by plotting velocity along y-axis and time along x-axis. ಯಾವ ಗ್ರಾಫ್ ಅನ್ನು ನಾವು ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ಪ್ಲಾಟ್ ಮಾಡಿ ಈ ಇದು ಟೈಮ್ ಅಲಾಂಗ್ ಎಕ್ಸ್ ಆಕ್ಸಿಸ್ ನ ಪ್ಲಾಟ್ ಮಾಡಿ ಪಡ್ಕೋತೀವೋ ಆ ತರದ ಗ್ರಾಫ್ ಅನ್ನ ನಾವೇನಂತ ಕರಿತೀವಿ? ವೆಲಾಸಿಟಿ ಟೈಮ್ ಗ್ರಾಫ್ ಅಂತ ಕರಿತೀವಿ. ದ ಗ್ರಾಫ್ obtained by plotting velocity along the y axis and time along the x axis. ರೈಟ್, ಫೈನ್. ಹಂಗಾದ್ರೆ ನಾವೇನಾದ್ರೂ ಒಂದು ಗ್ರಾಫ್ ಅನ್ನ ಬರೆಯೋದಾದ್ರೆ, ರೈಟ್, ಈ ಗ್ರಾಫ್ ಅನ್ನ ಬರೆಯೋದಾದ್ರೆ ನಾವೇನಾದ್ರೂ, ಫಾರ್ ಎಕ್ಸಾಂಪಲ್ ಲೆಟ್ ವಿ ಚೂಸ್ ದ ವೆಲಾಸಿಟಿ ಟೈಮ್ ಗ್ರಾಫ್. ಒಂದು ಗ್ರಾಫ್ ಅನ್ನ ಬರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ, ಫಾರ್ ಎಕ್ಸಾಂಪಲ್ ಇಟ್ ಈಸ್ ಮೂವಿಂಗ್ ವಿತ್ ಎ ವೆಲಾಸಿಟಿ ಸಮಥಿಂಗ್, ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡ್ ಇದೆ ಅಂತ ತಿಳ್ಕೊಳ್ಳಿ. ಈ 1 2 3 4 ಫಸ್ಟ್ ಸೆಕೆಂಡ್ ಅಲ್ಲಿ ಎಷ್ಟಿದೆ? ಅಗೈನ್ 5 ಮೀಟರ್ ಪರ್ ಸೆಕೆಂಡ್. ಸೆಕೆಂಡ್ಸ್ ಎಷ್ಟಿದೆ? ಅಗೈನ್ 5 ಮೀಟರ್ ಪರ್ ಸೆಕೆಂಡ್. ಮೂರನೇ ಸೆಕೆಂಡ್ ಅಲ್ಲಿ ಎಷ್ಟಿದೆ? ಅಗೈನ್ 5 ಮೀಟರ್ ಪರ್ ಸೆಕೆಂಡ್. ಫೋರ್ತ್ ಸೆಕೆಂಡ್ ಅಲ್ಲಿ ಎಷ್ಟಿದೆ? 5 ಮೀಟರ್ ಪರ್ ಸೆಕೆಂಡ್. ಅಂದ್ರೆ ಇಟ್ ಈಸ್ ಮೂವಿಂಗ್ ವಿತ್ ಕಾನ್ಸ್ಟೆಂಟ್ ವೆಲಾಸಿಟಿ. ವೆಲಾಸಿಟಿ ಏನಾಗಿದೆ? ಕಾನ್ಸ್ಟೆಂಟ್ ಆಗಿದೆ. ಸೇಮ್ ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ ಅದು. ದಿಸ್ ಟೈಪ್ ಆಫ್ ಗ್ರಾಫ್ ಈಸ್ ನಥಿಂಗ್ ಬಟ್ ಯೂನಿಫಾರ್ಮ್ ವೆಲಾಸಿಟಿ ಆರ್ ಯೂನಿಫಾರ್ಮ್ ಸ್ಪೀಡ್ ಗ್ರಾಫ್. ಯೂನಿಫಾರ್ಮ್ ಸ್ಪೀಡ್ ಅಂದ್ರೂ ಒಂದೇ, ಯೂನಿಫಾರ್ಮ್ ಮೋಷನ್ ಅಂದ್ರೂ ಒಂದೇ. ಹಂಗಾರೆ ಯೂನಿಫಾರ್ಮ್ ಮೋಷನ್ ಅಂದ್ರೆ ಅರ್ಥ ಏನು? ಸೇಮ್ ಸ್ಪೀಡ್. ಸ್ಪೀಡು ಚೇಂಜ್ ಆಗ್ತಾ ಇಲ್ಲ. ಸ್ಪೀಡ್ ಅಂದ್ರೂ ಒಂದೇ, ವೆಲಾಸಿಟಿ ಅಂದ್ರೂ ಒಂದೇ. ಯಾವಾಗ? ಯೂನಿ ಡೈರೆಕ್ಷನಲ್ ಮೋಷನ್ ಅಲ್ಲಿ ಮಾತ್ರ. ನೆನಪಿರ್ಲಿ, ಸ್ಪೀಡು ಮತ್ತೆ ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ ಅಂದ್ರೆ ದಿಸ್ ಈಸ್ ರೆಪ್ರೆಸೆಂಟ್ಸ್ ದಟ್ ಆಕ್ಸಲರೇಷನ್ ಇಸ್ ಈಕ್ವಲ್ ಟು 0 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾಕೆ? ಆಕ್ಸಲರೇಷನ್ ಅಂದ್ರೆ ಏನು? ಇಟ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ದ ವೆಲಾಸಿಟಿ ಬೈ ಟೈಮ್ ಟೇಕನ್. ಇಸ್ ದೇರ್ ಎನಿ ಚೇಂಜ್ ಇನ್ ದ ವೆಲಾಸಿಟಿ? ವೆಲಾಸಿಟಿ ಬದಲಾಗ್ತಾ ಇದೆಯಾ? ಇಲ್ಲ. ಅಲ್ಲಿಗೆ ಚೇಂಜ್ ಇನ್ ದ ವೆಲಾಸಿಟಿ ಇಸ್ ಈಕ್ವಲ್ ಟು 0. ಟೈಮ್ ಎಷ್ಟಾದ್ರೂ ಆಗಿರಲಿ, 5 ಸೆಕೆಂಡ್ ತಗೋತಾನೆ, 0 ಬೈ ಎನಿಥಿಂಗ್ ಇಸ್ ಈಕ್ವಲ್ ಟು 0. ಅಲ್ಲಿಗೆ ವಿ ಆರ್ ಗೆಟಿಂಗ್ ದ ಆಕ್ಸಲರೇಷನ್ ಇಸ್ ಈಕ್ವಲ್ ಟು 0. ಹಂಗಾರೆ ಒಂದು ಕಾನ್ಸೆಪ್ಟ್ ಅರ್ಥ ಆಯ್ತು. ವೆನ್ ವೆಲಾಸಿಟಿ ಈಸ್ ಕಾನ್ಸ್ಟೆಂಟ್, ಯಾವಾಗ ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿರುತ್ತೋ ಆಕ್ಸಲರೇಷನ್ ವಿಲ್ ಬಿ ಈಕ್ವಲ್ ಟು 0. ಕಾನ್ಸ್ಟೆಂಟ್ ಅಂದ್ರೂ ಒಂದೇ, ಸೇಮ್ ಅಂದ್ರೂ ಒಂದೇ. ಹಂಗಾರೆ ಆಕ್ಸಲರೇಷನ್ ನಾಟ್ ಈಕ್ವಲ್ ಟು 0 ಆಗಿರಬೇಕು ಅಂದ್ರೆ ಏನಾಗಬೇಕು? ವೆಲಾಸಿಟಿ ಮಸ್ಟ್ ಚೇಂಜ್ ಆಗಿರಬೇಕು. ವೆಲಾಸಿಟಿ ಏನಾಗ್ತಾ ಇರಬೇಕು? ಚೇಂಜ್ ಆಗ್ತಾ ಇರಬೇಕು. ಆಕ್ಸಲರೇಷನ್ ಅನ್ನು ಡಿಫೈನ್ ಮಾಡ್ಬೇಕಾದ್ರೆ ಹೇಳಿರ್ತೀನಿ, ಆಕ್ಸಲರೇಷನ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಅಂದ್ರೆ ಇಫ್ ದ ಪಾರ್ಟಿಕಲ್ ಇಸ್ ಆಕ್ಸಲರೇಟಿಂಗ್ ಅಂತ ಕರಿಬೇಕು ಅಂದ್ರೆ ವೆಲಾಸಿಟಿ ಏನಾಗ್ತಾ ಇರ್ಬೇಕಲ್ಲಿ? ಚೇಂಜ್ ಆಗ್ತಾ ಇರಬೇಕು. ಅಗೈನ್ ಲುಕ್ ಹಿಯರ್, ದೇರ್ ಇಸ್ ಅ ಸಿಮಿಲಾರಿಟಿ. ದಿಸ್ ಈಸ್ ದ ಪೊಸಿಷನ್ ಟೈಮ್ ಗ್ರಾಫ್. ಎರಡು ಗ್ರಾಫ್ ಒಂದೇ ತರ ಇದೆ, ಬಟ್ ಇಲ್ಲಿ ಪೊಸಿಷನ್ ಅಲಾಂಗ್ ವೈ ಆಕ್ಸಿಸ್ ತಗೊಂಡಿದೀವಿ, ಸಾರಿ ವೆಲಾಸಿಟಿ ಅಲಾಂಗ್ ವೈ ಆಕ್ಸಿಸ್ ತಗೊಂಡಿದೀವಿ. ಇಲ್ಲಿ ಪೊಸಿಷನ್ ಅಲಾಂಗ್ ವೈ ಆಕ್ಸಿಸ್ ತಗೊಂಡಿದೀವಿ. ಇಲ್ಲಿ ಗ್ರಾಫು ರೆಸ್ಟ್ ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಇಲ್ಲಿ ಗ್ರಾಫು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ? ಯೂನಿಫಾರ್ಮ್ ಮೋಷನ್, ಯೂನಿಫಾರ್ಮ್ ಸ್ಪೀಡ್, ಯೂನಿಫಾರ್ಮ್ ವೆಲಾಸಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆನ್ಪಿರ್ಲಿ ಮಕ್ಕಳ, ಓಕೆನಾ? ಅಗೈನ್ ಹಂಗಾದ್ರೆ ನೆಕ್ಸ್ಟ್, right, we will look after the another graph. First velocity time graph, y axis ಅಲ್ಲಿ velocity and time along the x axis ಅನ್ನ ತಗೊಳ್ಳೋದಾದ್ರೆ ಒಂದು ಗ್ರಾಫ್ ಅನ್ನ ಬರೀತೀನಿ. ಲುಕ್ ಹಿಯರ್, ಅಬ್ಸರ್ವ್ ಮಾಡಿ, ಸ್ಟ್ರೈಟ್ ಲೈನ್ ಅಂತ ಬರ್ತಾ ಇದೆ ಅಂದ್ರೆ ಏನಾಗಿರ್ಬೇಕದು? ಯೂನಿಫಾರ್ಮ್ ಆಗಿರ್ಬೇಕು. ಅಗೈನ್ ಇನ್ನೊಂದು ಗ್ರಾಫ್ ಅನ್ನ ಬರೀತೀನಿ, ವಿ ಟಿ ಗ್ರಾಫ್. ಅಗೈನ್ ದಿಸ್ ಇಸ್ ಆಲ್ಸೋ ಸ್ಟ್ರೈಟ್ ಲೈನ್, ಅಂದ್ರೆ ಇಟ್ ಇಸ್ ಆಲ್ಸೋ ರೆಪ್ರೆಸೆಂಟಿಂಗ್ ದ ಯೂನಿಫಾರ್ಮ್ ಮೋಷನ್. ಬಟ್ ಅಲ್ಲಿ ವೆಲಾಸಿಟಿನ ಹೇಳ್ತಿದ್ದು, ಯಾಕೆ ಅಲ್ಲಿ ಬರೀತಿದ್ದು ಪೊಸಿಷನ್ ಮತ್ತೆ ಟೈಮ್ ನೋಡಿಯೇ. ಬಟ್ ಇಲ್ಲಿ ನಾವ್ ಹೇಳಂತದ್ದು ಯಾವ್ದಕ್ಕೆ? ಆಕ್ಸಲರೇಷನ್ಗೆ ಹೇಳ್ತೀವಿ. ಯಾಕೆ? ವೆಲಾಸಿಟಿ ಬೈ ಟೈಮ್ ಟೇಕನ್ ಇಸ್ ಈಕ್ವಲ್ ಟು ಏನ್ ಸಿಗುತ್ತೆ ನಮ್ಗೆ? ಆಕ್ಸಲರೇಷನ್ ಸಿಗುತ್ತೆ. ಅಲ್ಲಿಗೆ ದಿಸ್ ಈಸ್ ದ ಗ್ರಾಫ್ ಫಾರ್ ದ ಯೂನಿಫಾರ್ಮ್ ಆಕ್ಸಲರೇಷನ್. ಅಗೈನ್ ದಿಸ್ ಈಸ್ ಆಲ್ಸೋ ಎ ಗ್ರಾಫ್ ಫಾರ್ ದ ಯೂನಿಫಾರ್ಮ್ ಆಕ್ಸಲರೇಷನ್. ಬಟ್ ಇಲ್ಲಿ ವೆಲಾಸಿಟಿ ಏನಾಗ್ತಾ ಇರುತ್ತೆ? ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇಲ್ಲಿ ವೆಲಾಸಿಟಿ ಏನಾಗ್ತಾ ಇರುತ್ತೆ? ಡಿಕ್ರೀಸ್ ಆಗ್ತಾ ಇರುತ್ತೆ.
ಗಾಟ್ ಇಟ್? ದಿಸ್ ಈಸ್ ಸೋ ಕಾಲ್ಡ್ ನಾವೇನಂತ ಕರಿತೀವಿ ಅಂದ್ರೆ ರಿಟಾರ್ಡೇಷನ್ ಅಂತ ಕರಿತೀವಿ. ಹಿಂದಿನ ಕ್ಲಾಸ್ ನಲ್ಲಿ ಹೇಳಿದೆ ನಾನು, ಡಿಕ್ರೀಸ್ ಇನ್ ದ ವೆಲಾಸಿಟಿ ಇಸ್ ನಥಿಂಗ್ ಬಟ್ ರಿಟಾರ್ಡೇಷನ್, ಇನ್ಕ್ರೀಸ್ ಇನ್ ದ ವೆಲಾಸಿಟಿ ಇಸ್ ಕಾಲ್ಡ್ ಆಕ್ಸಲರೇಷನ್. ಬೋತ್ ಆರ್ ಯೂನಿಫಾರ್ಮ್. ಯಾಕೆ? ಎರಡನ್ನೂ ನಾವು ಸ್ಟ್ರೈಟ್ ಲೈನ್ ಅಲ್ಲೇ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅಂಡ್ ಒಂದು ಇನ್ಕ್ರೀಸಿಂಗ್ ವೆಲಾಸಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಇನ್ನೊಂದು ಡಿಕ್ರೀಸಿಂಗ್ ವೆಲಾಸಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಂಗಾರೆ ಲೆಟ್ ವಿ ಸ್ಟೆಪ್ ಆನ್ ಟು ದ ಅನದರ್ ಕಾನ್ಸೆಪ್ಟ್, ನಥಿಂಗ್ ಬಟ್ ನಾನ್ ಯೂನಿಫಾರ್ಮ್ ಮೋಷನ್. ವಿ ಟಿ ಗ್ರಾಫ್ನ ಎರಡು ಬರಿತಾ ಇದ್ದೀನಿ, ಎರಡು ಗ್ರಾಫು ಅಬ್ಸರ್ವ್ ಮಾಡಿ. ಇನ್ಕ್ರೀಸಿಂಗ್, ಡಿಕ್ರೀಸಿಂಗ್. ಹಂಗಾರೆ ಇವೆ ಎರಡು ಕರ್ವ್ ಟೈಪ್ ಅಲ್ಲಿ ಇದೆ ಅಂದ್ರೆ ಏನಾಗಿರ್ಬೇಕು? ಅದು ನಾನ್ ಯೂನಿಫಾರ್ಮ್ ಮೋಷನ್ ಆಗಿರ್ಬೇಕು. ಬಟ್ ಇಲ್ಲಿ ಇನ್ಕ್ರೀಸಿಂಗ್ ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ, ಇಲ್ಲಿ ಡಿಕ್ರೀಸಿಂಗ್ ವೆಲಾಸಿಟಿಲಿ ಮೂವ್ ಆಗ್ತಾ ಇದೆ ವಿ ಟಿ ಗ್ರಾಫ್ ಇದು. ಅಂಡ್ ಇದು ನಾನ್ ಯೂನಿಫಾರ್ಮ್ ಗ್ರಾಫ್ ಫಾರ್ ದಿ ಆಕ್ಸಲರೇಷನ್. ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್ ಗೆ ಗ್ರಾಫ್ ಇದು. ಅಲ್ಲಿ ನಾನ್ ಯೂನಿಫಾರ್ಮ್ ವೆಲಾಸಿಟಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೋ, ಇಲ್ಲಿ ನಾನ್ ಯೂನಿಫಾರ್ಮ್ ಆಕ್ಸಲರೇಷನ್. ಇದು ಆಕ್ಸಲರೇಷನ್, ಇದು ನಾನ್ ಯೂನಿಫಾರ್ಮ್ ರಿಟಾರ್ಡೇಷನ್. ವೈ ಇಟ್ ಇಸ್ ರಿಟಾರ್ಡೇಷನ್? ದೇರ್ ಇಸ್ ಎ ಡಿಕ್ರೀಸ್ ಇನ್ ದ ವೆಲಾಸಿಟಿ. ವೆಲಾಸಿಟಿ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಇದೆ. ಗಾಟ್ ಇಟ್? ಹಂಗಾದ್ರೆ ನಾವು ಇಷ್ಟು ಸಮರೈಸ್ ಮಾಡೋದಾದ್ರೆ, ಅಮಾಂಗ್ ದಿ ಪೊಸಿಷನ್ ಟೈಮ್ ಗ್ರಾಫ್ ಅಂಡ್ ವೆಲಾಸಿಟಿ ಟೈಮ್ ಗ್ರಾಫ್, ನಮಗೆ ಒಂದು ಕನ್ಕ್ಲೂಷನ್, ವಾಟ್ ಈಸ್ ದ ಮೆರಿಟ್ಸ್ ಆಫ್ ವೆಲಾಸಿಟಿ ಟೈಮ್ ಗ್ರಾಫ್ ಅಂದ್ರೆ ಯೂಸ್ ಏನು, ವೆಲಾಸಿಟಿ ಟೈಮ್ ಗ್ರಾಫ್ ಅನ್ನ ಬರೆಯೋ ಉದ್ದೇಶ ಏನು, ಅದರಿಂದ ಏನ್ ಸಿಗುತ್ತೆ ನಮ್ಗೆ ಅನ್ನೋದಾದ್ರೆ, ಫಸ್ಟ್ ಒನ್, ವಿ ಕ್ಯಾನ್ ಡೈರೆಕ್ಟ್ಲಿ ಸೇ ದಟ್ ವಾಟ್ ಟೈಪ್ ಆಫ್ ಮೋಷನ್ ಇಟ್ ಈಸ್. ವಾಟ್ ಟೈಪ್ ಆಫ್ ಮೋಷನ್ ಅಂದ್ರೆ ಯಾವ ತರದ ಮೋಷನ್ ಅಲ್ಲಿ ಇದೆ ಇದು ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಫಾರ್ ಎಕ್ಸಾಂಪಲ್, ಇಟ್ ಇಸ್ ಮೂವಿಂಗ್ ಇನ್ ಯೂನಿಫಾರ್ಮ್ ಆಗಿ ಮೂವ್ ಆಗ್ತಾ ಇದೆಯಾ, ನಾನ್ ಯೂನಿಫಾರ್ಮ್ ಆಗಿ ಮೂವ್ ಆಗ್ತಾ ಇದೆಯಾ, ಡಿಕ್ರೀಸಿಂಗ್ ಆಗಿ ಮೂವ್ ಆಗ್ತಾ ಇದೆಯಾ, ಇನ್ಕ್ರೀಸ್ ಆಗಿ ಮೂವ್ ಆಗ್ತಾ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಎರಡನೇದು, ಸ್ಲೋಪ್ನ ಮೆಷರ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಅಫೆಕ್ಟ್ ಎನಿ ಕರ್ವ್. ಸ್ಲೋಪ್ ಅಂದ್ರೆ ಟ್ಯಾನ್ ಥೀಟಾ ಅಲ್ವಾ? ಸ್ಲೋಪ್ ಇಸ್ ನಥಿಂಗ್ ಬಟ್ ಟ್ಯಾನ್ ಥೀಟಾ. ಫಸ್ಟ್ ಗೊತ್ತಿರಬೇಕಾಗಿರೋದೆ ಸ್ಲೋಪ್ ಅಂದ್ರೆ ಟ್ಯಾನ್ ಥೀಟಾ. ಟ್ಯಾನ್ ಅಂದ್ರೆ ಏನು? ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಅಂದ್ರೆ ವರ್ಟಿಕಲ್ ಲೈನ್. ವರ್ಟಿಕಲ್ ಅಂದ್ರೆ ವೈ ಆಕ್ಸಿಸ್. ವೈ ಆಕ್ಸಿಸ್ ಅಲ್ಲಿ ಏನ್ ತಗೊಂಡಿದೀವಿ? ವೆಲಾಸಿಟಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಏನ್ ತಗೊಂಡಿದೀವಿ? ಟೈಮ್. ವೆಲಾಸಿಟಿ ಬೈ ಟೈಮ್ ಟೇಕನ್ ಅಂದ್ರೆ ಏನ್ ಸಿಗುತ್ತೆ? ಆಕ್ಸಲರೇಷನ್ ಸಿಗುತ್ತೆ. ಹಂಗಾದ್ರೆ ವಿ ಟಿ ಗ್ರಾಫ್ ನಲ್ಲಿ ನಾವೇನಾದ್ರೂ ಸ್ಲೋಪ್ ಅನ್ನ ಮೆಷರ್ ಮಾಡಿದ್ರೆ ವಿ ವಿಲ್ ಗೆಟ್ ಆಕ್ಸಲರೇಷನ್. ನೆನ್ಪಿರ್ಲಿ ಮಕ್ಕಳ, ಅರ್ಥ ಆಗ್ತಾ ಇದೆಯಾ? ಸ್ಲೋಪ್ ಅನ್ನ ಮೆಷರ್ ಮಾಡಿದ್ರೆ ಏನ್ ಸಿಗುತ್ತೆ? ಆಕ್ಸಲರೇಷನ್ ಸಿಗುತ್ತೆ. ಹಂಗಾದ್ರೆ ಮೂರನೇದು, ಇಫ್ ವಿ ಮೆಷರ್ ದ ಏರಿಯಾ ಅಂಡರ್ ದ ಕರ್ವ್. ಏರಿಯಾನ ಮೆಷರ್ ಮಾಡ್ತೀನಿ, ಈ ಏರಿಯಾನ ಸಿಗುತ್ತೆ. ಏರಿಯಾ ಟ್ರಯಾಂಗಲ್ ಶೇಪ್ ಅಲ್ಲಿ ಇದೆ. ವಾಟ್ ಇಸ್ ದ ಏರಿಯಾ? ಹಾಫ್ ಇಂಟು ಬೇಸ್ ಇಂಟು ಹೈಟ್. ಬೇಸ್ ಅಂದ್ರೆ ಏನು? ಟೈಮಾ? ಹೈಟ್ ಅಂದ್ರೆ ಏನು? ವರ್ಟಿಕಲ್ ಲೈನಾ? ವೆಲಾಸಿಟಿನಾ? ಆಕ್ಸಲರೇಷನ್ಗೆ ಡೆಫಿನೇಷನ್ ಇದೆ, ವೆಲಾಸಿಟಿ ಬೈ ಟೈಮ್ ಟೇಕನ್. ನಮಗೆ ಟೈಮ್ ಇಂಟು ವೆಲಾಸಿಟಿ ಬೇಕಾ? ಇನ್ನೊಂದು ಡೆಫಿನೇಷನ್, ವೆಲಾಸಿಟಿ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಅಲ್ಲಿಗೆ ಈ ಎಕ್ಸ್ ಇಸ್ ಈಕ್ವಲ್ ಟು ಟಿ ನ ಈ ಕಡೆ ಕಳಿಸಿದ್ರೆ ವಿ ಇಂಟು ಟಿ ಆಗುತ್ತಾ? ಅಲ್ಲಿಗೆ ವೆಲಾಸಿಟಿ ಇಂಟು ಟೈಮ್ ಟೇಕನ್ ಅಂದ್ರೆ ಏನ್ ಸಿಗುತ್ತೆ ನಮ್ಗೆ? ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಹಂಗಾರೆ ಏರಿಯಾ ಅಂಡರ್ ದಿ ಕರ್ವ್ ಮೆಷರ್ ಮಾಡಿದ್ರೆ, ಏರಿಯಾ ಅಂಡರ್ ದಿ ಕರ್ವ್ ಮೆಷರ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಗಾಟ್ ಇಟ್? ಅರ್ಥ ಆಯ್ತಾ? ಹಂಗಾರೆ ಆಕ್ಸಲರೇಷನ್ ಗೊತ್ತಾಯ್ತು, ಡಿಸ್ಪ್ಲೇಸ್ಮೆಂಟ್ ಗೊತ್ತಾಯ್ತು, ವಾಟ್ ಟೈಪ್ ಆಫ್ ಮೋಷನ್ ಅಲ್ಲಿ ಮೂವ್ ಆಗ್ತಾ ಇದೆ ಅನ್ನೋದು ಗೊತ್ತಾಯ್ತು. ಅಲ್ಲಿಗೆ ವಿ ಟಿ ಗ್ರಾಫ್ ಅಲ್ಲಿ ನಾವೇನ್ ಮಾಡ್ಬೋದು? ವಿ ಕ್ಯಾನ್ ಮೆಷರ್ ಆಕ್ಸಲರೇಷನ್, ವಿ ಕ್ಯಾನ್ ಮೆಷರ್ ಡಿಸ್ಪ್ಲೇಸ್ಮೆಂಟ್, ವಿ ಕ್ಯಾನ್ ಮೆಷರ್ ಆರ್ ಡಿಟೆಕ್ಟ್ ದ ನೇಚರ್ ಆಫ್ ಮೋಷನ್. ಯಾವ ತರ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅನ್ನೋದನ್ನ ಕಂಡುಹಿಡಿಯಬಹುದು. ಹಂಗಾದ್ರೆ ಮೇಜರ್ ಆಗಿ ಎರಡು ಕನ್ಕ್ಲೂಷನ್ ಬಂದು, ಒಂದು ಇನ್ ವಿ ಟಿ ಗ್ರಾಫ್, ವೆಲಾಸಿಟಿ ಟೈಮ್ ಗ್ರಾಫ್. ವಿ ಟಿ ಅಂದ್ರೆ ವೆಲಾಸಿಟಿ ಟೈಮ್ ಗ್ರಾಫ್. ಇನ್ ವಿ ಟಿ ಗ್ರಾಫ್ ಸ್ಲೋಪ್ ಆಫ್ ದಿ ಕರ್ವ್, ಸ್ಲೋಪ್ ಅನ್ನ ಮೆಜರ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಆಕ್ಸಲರೇಷನ್ ಸಿಗುತ್ತೆ. ನೆನ್ಪಿರ್ಲಿ ಮಕ್ಕಳ, ದಿಸ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಎರಡನೇದು, ಇನ್ ವಿ ಟಿ ಗ್ರಾಫ್ ಏರಿಯಾ ಅಂಡರ್ ದಿ ಕರ್ವ್ ನ ಮೆಷರ್ ಮಾಡಿದ್ರೆ we will get displacement. This is one of the most important thing for the further derivation. ಮುಂದೆ ಒಂದು ಡಿರೈವೇಷನ್ಸ್ ಅನ್ನ ಮಾಡ್ತೀವಿ. ಈ ಎರಡು ಕಾನ್ಸೆಪ್ಟ್ಗಳು ನೆನಪಿದ್ರೆ ಸಾಕು. ಗೊತ್ತಾಗ್ತಾ ಇದೆಯಾ? ಸ್ಲೋಪ್ ಅನ್ನ ಮೆಷರ್ ಮಾಡಿದ್ರೆ ಆಕ್ಸಲರೇಷನ್ ಸಿಗುತ್ತೆ, ಏರಿಯಾ ಅಂಡರ್ ದಿ ಕರ್ವ್ ಮೆಷರ್ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಅಂಡ್ ಆಲ್ಸೋ ವಿ ಟಿ ಗ್ರಾಫ್ ಟೆಲ್ಸ್ ಅಬೌಟ್ ನೇಚರ್ ಆಫ್ ದಿ ಗ್ರಾಫ್, ಅಂದ್ರೆ ನೇಚರ್ ಆಫ್ ಮೋಷನ್ ಅನ್ನ ಹೇಳುತ್ತೆ. ಅಂದ್ರೆ ಯಾವ ತರ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ, ಯೂನಿಫಾರ್ಮ್ ಆಗಿ ಮೂವ್ ಆಗ್ತಾ ಇದೆಯಾ,
ನಾನ್ ಯೂನಿಫಾರ್ಮ್ ಆಗಿ ಮೂವ್ ಆಗ್ತಾ ಇದೆಯಾ ಅನ್ನೋದು ಹೇಳುತ್ತೆ. ಗಾಟ್ ಇಟ್ ರೈಟ್. ಈ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಇದಿಷ್ಟು ಕಾನ್ಸೆಪ್ಟನ್ನ ತಗೊಂಡು ಸ್ಲೋಪನ್ನ ಮೆಷರ್ ಮಾಡಿದ್ರೆ ಆಕ್ಸಲರೇಷನ್ ಸಿಗುತ್ತೆ, ಏರಿಯಾ ಅಂಡರ್ ದಿ ಕರ್ವ್ ಮೆಷರ್ ಮಾಡಿದ್ರೆ ಡಿಸ್ಪ್ಲೇಸ್ಮೆಂಟ್ ಸಿಗುತ್ತೆ. ಅವೆರಡೂ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡು ವಿ ವಿಲ್ ಡೆಡ್ಯೂಸ್ ದ ಈಕ್ವೇಷನ್ಸನ್ನು ಡಿರೈವ್ ಮಾಡ್ತಾ ಹೋಗೋಣ ದಟ್ ಟೆಲ್ಸ್ ಅಬೌಟ್ ದ ಟೈಪ್ ಆಫ್ ಮೋಷನ್. ಅಂದರೆ ಫಾರ್ ಎಕ್ಸಾಂಪಲ್ 3 ಈಕ್ವೇಷನ್ ಡೆಡ್ಯೂಸ್ ಮಾಡ್ತೀವಿ. v is equal to v naught plus at, x is equal to v naught t plus half at square and v square is equal to v naught square plus 2ax. ಈ 3 ಈಕ್ವೇಷನ್ನ ಈ 2 ಕಾನ್ಸೆಪ್ಟನ್ನು ತಗೊಂಡು ಡಿರೈವ್ ಮಾಡ್ತೀವಿ. ಆ ಡಿರೈವೇಷನಲ್ಲಿ ಈ 2 ಕಾನ್ಸೆಪ್ಟ್ಸನ್ನು ಯೂಸ್ ಮಾಡ್ತೀನಿ. ಇದು ಏನು, ಇದರಲ್ಲಿ ವಿ ಅಂದ್ರೆ ಏನು, ವಿ ನಾಟ್ ಅಂದ್ರೆ ಏನು, ಎ ಅಂದ್ರೆ ಏನು, ಟಿ ಅಂದ್ರೆ ಏನು, ಎಕ್ಸ್ ಅಂದ್ರೆ ಏನು, ಎಲ್ಲನೂ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಡ್ತೀನಿ. ಫಾರ್ ನೌ ನೀವು 3 ಕಾನ್ಸೆಪ್ಟ್ಸನ್ನು ನೆನ್ಪಿಟ್ಕೊಳ್ಳಿ. ಜೊತೆಗೆ 8 ಗ್ರಾಫ್ ಈಗ ನಾನು ಇನ್ನೊಂದ್ಸರಿ ರೀಕಾಲ್ ಮಾಡ್ಬಿಡ್ತೀನಿ. ಪೊಸಿಷನ್ ಟೈಮ್ ಗ್ರಾಫಲ್ಲಿ ಕಾನ್ಸ್ಟೆಂಟ್ ಆಗಿದ್ರೆ ರೆಸ್ಟ್, ಸ್ಟ್ರೈಟ್ ಲೈನ್ ಇದ್ರೆ ಯೂನಿಫಾರ್ಮ್, ಮೇಲಕ್ಕೆ ಹೋಗ್ತಾ ಇದ್ರೆ ಇನ್ಕ್ರೀಸಿಂಗ್, ಕೆಳಗೆ ಬರ್ತಾ ಇದ್ರೆ ಡಿಕ್ರೀಸಿಂಗ್. ಪೊಸಿಷನ್ ಟೈಮ್ ಗ್ರಾಫ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ, ವಿ ವಿಲ್ ಗೆಟ್ ವೆಲಾಸಿಟಿ. ಅದೇ ಇಲ್ಲಿ ನಾನ್ ಲೀನಿಯರ್ ಕರ್ವ್ ಟೈಪ್ ಅಲ್ಲಿ ಇದೆ. ಅಗೈನ್ ದೇ ಆರ್ ನಾನ್ ಯೂನಿಫಾರ್ಮ್, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಷ್ಟೇ ನೆನ್ಪಿಟ್ಕೋಬೇಕಾಗಿರೋದು. ವೆಲಾಸಿಟಿ ಬೇಕಾ ನಿಮ್ಗೆ, ಪೊಸಿಷನ್ ಟೈಮ್ ಗ್ರಾಫ್ ಪ್ಲಾಟ್ ಮಾಡಿ. ಆಕ್ಸಲರೇಷನ್ ಬೇಕಾ ನಿಮ್ಗೆ, ಡ್ರಾ ದ ವೆಲಾಸಿಟಿ ಟೈಮ್ ಗ್ರಾಫ್. ಅಗೈನ್ ದೀಸ್ ಆರ್ uniform, increasing, decreasing. These two are non-uniform, increasing, decreasing. ಇದು ಕಾನ್ಸ್ಟೆಂಟ್. ಏನ್ ಕಾನ್ಸ್ಟೆಂಟ್ ಆಗಿದೆ, ವೆಲಾಸಿಟಿ ಕಾನ್ಸ್ಟೆಂಟ್ ಆಗಿದೆ. ಇಲ್ಲೇನ್ ಕಾನ್ಸ್ಟೆಂಟ್ ಆಗಿದೆ, ಪೊಸಿಷನ್ ಕಾನ್ಸ್ಟೆಂಟ್ ಆಗಿದೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.